ಅಷ್ಟೇ ಹೇಳುವಾಗನೇ ಒಂದು ಟಪ್ಪ ಅಂತ ಗ್ಲಾಸ್ ಹೊಡೀತು. ತಿರ್ಕೊ ಮಾರುಂಗ ಮಾರುಂಗ ಅಂತೇಳಿ ನನ್ನನ್ನು ಓಡಿಸ್ಕೊಂಡು ಬಂದ. ನನಗೆ ಎಂತಂತಾನೆ ಗೊತ್ತಿಲ್ಲ. ನಾನು ಅವ್ರನ್ನ ಎತ್ತಿದ್ದೆ, ಎಲ್ಲರ ಹತ್ರ ಕೊಬ್ಬೆ ಹಾಕಿದ್ದೆ, ಕರ್ಕೊಂಡು ಹೋಗಿ ಅವರನ್ನು ಅಂತ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಾವಿವತ್ತು ಕಾಪು ತಾಲೂಕಿನ ಮುದರಂಗಡಿಗೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಮುದರಂಗಡಿಯಲ್ಲಿ ಒಂದು ಶೂಟೌಟ್ ಪ್ರಕರಣ ಕೂಡ ನಡೆದಿರುವಂಥದ್ದು. ಡೇವಿಡ್ ಅನ್ನುವಂಥ ವ್ಯಕ್ತಿಯ ಶೂಟೌಟ್ ಪ್ರಕರಣ ಕೂಡ ನಡೆದಿರುವಂಥದ್ದು. ಇದಕ್ಕಿಂತ ಮುಂಚೆ ಇವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ರು. ಆ ಸ್ಪಾಟಲ್ಲೇ ನಾನು ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ಇಲ್ಲೊಂದು ಚರ್ಚ್ ಕೂಡ ಇದೆ, ಚರ್ಚಿನ ಸ್ಕೂಲ್ ಕೂಡ ಇದೆ. ಅದರ ಎದುರುಗಡೆಗೇನೆ ಇವರ ಆಫೀಸ್ ಇರುವಂಥದ್ದು. ಅಕ್ಷಯ ಜುವೆಲರ್ಸ್ ಅನ್ನುವಂಥದ್ದು ಇದೆ, ಮರಿಯಾ ಬ್ಯೂಟಿ ಪಾರ್ಲರ್ ಇದೆ, ಏರ್ ಗಿಫ್ಟ್ ಸೆಂಟರ್ ಇದೆ, ಡಿಜಿಟಲ್ ಸೇವಾ ಇದೆ. ಅದರ ಎಂಡಿಗೆ ಇರುವಂಥದ್ದು ಅಂತ ಹೇಳಿದ್ರೆ ಈ ಬಿಲ್ಡಿಂಗ್ನ ಎಂಡಿಗೆ ಇರುವಂಥದ್ದು ಈ ಡೇವಿಡ್ ರವರ ಆಫೀಸ್. ಸೊ ಆ ಆಫೀಸ್ನಲ್ಲಿ ಅವರು ದಿನಂಪ್ರತಿ ಹೇಳಿದ್ರೆ 2 ಗಂಟೆಗೆ ಬಂದರೆ 4 ಗಂಟೆಯ ತನಕ ಆಫೀಸಿಗೆ ಬಂದು ಅವರು ಆಫೀಸಲ್ಲಿ ರೆಸ್ಟ್ ತೆಗೆದುಕೊಂಡು ಕೂಡ ಹೋಗ್ತಾ ಇದ್ರು. ರೆಸ್ಟ್ ತೆಗೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಇದು ಡೇವಿಡ್ ರವರ ಆಫೀಸ್ ಪ್ರಿನ್ಸ್ ಎಂಟರ್ಪ್ರೈಸಸ್ ಅನ್ನುವಂಥದ್ರಲ್ಲಿ. ಸೊ ಇಲ್ಲಿಯೇ ಅವರು ಡೈಲಿ ಬರ್ತಾ ಇದ್ರು. ಮಧ್ಯಾಹ್ನ ಸೈಟ್ನಿಂದ ಕೆಲಸ ಮುಗಿಸಿಕೊಂಡು 2 ಗಂಟೆಗೆ ಇಲ್ಲಿ ಬಂದ್ರೆ ಇಲ್ಲಿ ರೆಸ್ಟ್ ತೆಗೆದುಕೊಂಡು ನಂತರ 4 ಗಂಟೆಯ ಹೊತ್ತಿಗೆ ವಾಪಸ್ ಹೋಗ್ತಾ ಇದ್ರು ಅಂತ. ಇದನ್ನು ಇವರು ಇಂಟಿಮೇಷನ್ ಅನ್ನು ಕೊಟ್ಟಿದ್ದಾರೆ ಯಾರೋ ಇವರಿಗೆ. ಇಲ್ಲಿಯ ಪಕ್ಕದಲ್ಲೇ ಒಂದಷ್ಟು ರೂಮನ್ನು ಕೂಡ ಮಾಡಿಕೊಂಡಿದ್ರು. ಅದಾನಿಯ ಒಳಗಡೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರು ಪಕ್ಕದಲ್ಲೇ ಒಂದಷ್ಟು ರೂಮನ್ನು ಕೂಡ ಮಾಡ್ತಾ ಇದ್ರು, ಬೇರೆ ರಾಜ್ಯದಿಂದ ಬಂದವರು. ಸೊ ಇವರು ಹೋಗಿ ಬರ್ತಾ ಇದ್ದಂತಹ ವಿಚಾರವನ್ನು ಇಲ್ಲಿ ಅವರೇ ಮಾಹಿತಿ ಕೊಟ್ಟಿರ್ಬೋದು, ಹೊರ ರಾಜ್ಯದವರೇ ಅನ್ನುವಂಥ ವಿಚಾರದಲ್ಲಿ. ಸೊ ಇದು ಅವರ ಆಫೀಸ್. ಸರಿ ಸುಮಾರು 3:50 ಹೊತ್ತಿಗೆ ಅವರು ಇಲ್ಲಿಂದ ಹೊರಡ್ತಾರೆ. ವಿಜುವಲ್ಸ್ ಅಲ್ಲಿ ನೋಡಿದ್ರು ಕೂಡ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಈ ಸೈಡ್ ಇಂದ ಅವರು ಹೋಗ್ತಾರೆ. ಈ ಆಫೀಸಲ್ಲಿ ರೆಸ್ಟ್ ಮಾಡಿದ ನಂತರ ಅವರ ಕಾರನ್ನು ಸ್ಟಾರ್ಟ್ ಮಾಡಿ ತಾನು ಬೇರೆ ಕಡೆಗೆ ಹೋಗೋಕೆ ಇಡ್ತಾರೆ. ಆ ಸಮಯದಲ್ಲಿ ಅವರ ಅಸಿಸ್ಟೆಂಟ್ ಕೂಡ ಇಡ್ತಾರೆ, ಆಫೀಸಲ್ಲಿ ಇದ್ದಂಥ ಹುಡುಗಿ ಅಸಿಸ್ಟೆಂಟ್ ಕೂಡ ಇಡ್ತಾರೆ. ಅವರು ಕೂಡ ಅವರ ಹಿಂದೆನೆ ಬರ್ತಾ ಇರ್ತಾರೆ. ಯಾಕೆಂತ ಹೇಳಿದ್ರೆ ಆ ಕಾರಿನಲ್ಲಿ ಅವರ ಬ್ಯಾಗ್ ಅನ್ನು ಇಡೋಕೆ ಅಂತೇಳಿ. ಸೊ ಆ ಸಮಯದಲ್ಲಿ ಇವರು ಕಾರ್ ಹತ್ತೋಕೆ ಅಂತೇಳಿ ಇಲ್ಲಿ ಹೋಗ್ತಾರೆ. ಗಾಜು ಕೂಡ ಹುಡಿಯಾಗಿರುವಂಥದ್ದು ನಿಮಗೆ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಇಲ್ಲಿ ಹತ್ತೋಕೆ ಅಂತೇಳಿ ಹೋದಂಥ ಸಮಯದಲ್ಲಿ ಹಿಂದ್ಗಡೆಯಿಂದ ಬಂದು ಶೂಟ್ ಮಾಡಿರುವಂತಹ ಘಟನೆ ಮುರದಂಗಡಿಯಲ್ಲಿ ನಡೆದಿರುವಂಥದ್ದು. ಇದರ ಎದುರುಗಡೆಗೆ ಇವರು ಕಾರನ್ನು ಕಂದು ನಿಲ್ಲಿಸಿದ್ರು. ಅವರ ತಾರ್ ಕಾರ್ ಏನಿದೆ ಅದು ಇದರ ಎದುರುಗಡೆಗೆ ಇತ್ತು. ಇಲ್ಲಿ ಗ್ಲಾಸ್ನ ಚೂರು ಕೂಡ ಕಾಣ್ತಾ ಇದೆ ನಮಗೆ. ವಿಡಿಯೋ ವಿಜುವಲ್ಸ್ ಅಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುವಂಥದ್ದು ತಾರ್ ಕಾರಿಗೂ ಕೂಡ ಹತ್ತುತ್ತಾರೆ. ಹತ್ತುವಂಥ ಸಂದರ್ಭದಲ್ಲಿ ಅವರು ಶೂಟ್ ಮಾಡಿದ್ದಾನೆ. ಡೋರ್ ಓಪನ್ ಆಗಿತ್ತು. ಡ್ರೈವರ್ ಸೀಟ್ನ ಪಕ್ಕದ ಸೀಟ್ ಏನಿದೆ ಅದರ ಗಾಜು ಕೂಡ ಹೊಡೆದಿರುವಂಥದ್ದು. ಶೂಟ್ ಮಾಡಿದ ರಭಸಕ್ಕೆ ಅಂತೇಳಿ ಹಿಂದ್ಗಡೆಯಿಂದ ತಲೆಗೆ ಶೂಟ್ ಮಾಡಿದ್ದಾನೆ. ನಂತರ ಅದು ನೆತ್ತಿಯ ಮೇಲೆಯಿಂದ ಬಂದು ಆ ಡ್ರೈವರ್ ಸೀಟ್ನ ಪಕ್ಕದಲ್ಲಿರುವಂತಹ ಗಾಜು ಕೂಡ ಹೊಡೆದು ಬಿದ್ದಿರುವಂತ ಘಟನೆ. ಅವರ ಅಸಿಸ್ಟೆಂಟ್ ಕೂಡ ಇದ್ರು. ಸೊ ನಮ್ಮ ಜೊತೆಗೆ ರೇಷ್ಮಾರ್ ಅವರು ಕೂಡ ಇದ್ದಾರೆ. ಅಂತ ಹೇಳಿದ್ರೆ ಈ ಡೇವಿಡ್ ಏನೋ ಶೂಟೌಟ್ ಪ್ರಕರಣ ನಡೆದಿತ್ತು. ಆ ಟೈಮಲ್ಲಿ ಅವರ ತಾರ್ ಗಾಡಿ ಏನಿದೆ ಅದರ ಪಕ್ಕದಲ್ಲೇ ಬಂದು ಒಂದಷ್ಟು ತಾರ್ ಗಾಡಿಗೆ ಐಟಮ್ ಅನ್ನು ಕೂಡ ಇಟ್ಟಿದ್ರು. ಸೊ ಇವರು ಇದ್ದಂತಹ ಸೈಡಿನ ಗಾಜು ಹೊಡೆದಿದೆ. ಸೊ ಅವರು ಶೂಟ್ ಮಾಡಿದಂತಹ ಸಂದರ್ಭದಲ್ಲಿ ಹಿಂದಿನಿಂದ ಶೂಟ್ ಮಾಡ್ತಾನೆ ಆ ಆರೋಪಿ. ನಂತರದಲ್ಲಿ ಅದು ಮುಂಭಾಗದಿಂದ ಬುಲೆಟ್ ಪಾಸ್ ಆಗುತ್ತೆ. ನಂತರ ಅದು ಡ್ರೈವರ್ ಸೀಟ್ನ ಪಕ್ಕದಲ್ಲಿ ಇದ್ದಂತಹ ಗಾಜು ಏನಿದೆ ಅದು ಹುಡಿಯಾಗಿದೆ. ಸೊ ಆ ಟೈಮಲ್ಲಿ ಇವರು ಕೂಡ ಇದ್ರು. ನಂತರ ನಿಮಗೆ CCTV ಫುಟೇಜ್ ಅಲ್ಲೂ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಇವರು ಆ ಶೂಟೌಟ್ ಆದ ನಂತರ ಹಿಂದೆ ಬರೋಕೆ ಪ್ರಯತ್ನ ಪಡ್ತಾರೆ, ನಂತರ ಅಲ್ಲೇ ಬೀಳ್ತಾರೆ. ಸೊ ಇವರಿಗೂ ಕೂಡ ಶೂಟ್ ಮಾಡೋಕೆ ಟ್ರೈ ಮಾಡ್ತಾನೆ ಅವನು. ಸೊ ನಾನು ಕೇಳ್ತಾ ಹೋಗ್ತೀನಿ ಏನಾಗಿತ್ತು ಆ ದಿನ ಅಂತೇಳಿ. ಇವರೊಬ್ರು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೇಡಮ್, ಆ ದಿನ ಏನಾಗಿತ್ತು? ಡೇವಿಡ್ ರವರು ಆಫೀಸಿಗೆ ಎಷ್ಟು ಗಂಟೆಗೆ ಬಂದಿದ್ರು ಅಂತೇಳಿ? ಅವರು 3 ಗಂಟೆ ಅಷ್ಟೊತ್ತಿಗೆ ಬಂದಿದ್ರು ಆಫೀಸಿಗೆ. ಆಮೇಲೆ ಬಂದು ಅವರದ್ದು ಎಂಥ ಫೈಲೆಲ್ಲ ಹುಡುಕಿ ಆಮೇಲೆ ಒಂದು ಟೀ ಕುಡಿದು 3:45 ನಂತರ ಹೊರಗೆ ಬಂದಿದ್ದಾರೆ. ಹೊರಗೆ ಬರುವಾಗ ಅವರದ್ದು ಸ್ವಲ್ಪ ಐಟಮ್ಸ್ ಇತ್ತು ಆಫೀಸ್ ಒಳಗೆ. ನಾನು ಹೇಳಿದೆ, ಅವರ ಹತ್ರ ಹೇಳಿದೆ ಹೋಗುವಾಗ ನಾನು ಕರೀದೆ ಅವರಿಗೆ. ಅದಕ್ಕೆ ಬಾಗಿಲು ಓಪನ್ ಮಾಡಿ ಅವರು ರಿಟರ್ನ್ ಬಂದರು. ರಿಟರ್ನ್ ಬಂದು ನನ್ನ ಹತ್ರ ಕೇಳಿದ್ರು, ಎಂತ ಕೇಳಿದ್ರು. ಅದೊಂದು ಪಾರ್ಸೆಲ್ ಉಂಟಲ್ಲ ಮನೆ ಕೊಂಡೋಗ್ತಾರ, ಬೇಡ ನಾಳೆ ಕೊಂಡೋಗ್ತೇನೆ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದ್ದೆ ಬೇಡ ಇವತ್ತು ನಾನು ಗಾಡಿಯಲ್ಲಿ ಹಾಕ್ತೇನೆ ಅಂತ ಹೇಳಿದೆ. ಹಾಂ ಆಯಿತು ಸರಿ ತಗೊಂಡು ಬಾ ಅಂತ ಹೇಳಿದ್ರು. ಆಮೇಲೆ ನಾನು ಅದನ್ನು ತಗೊಂಡು ಅವರೊಟ್ಟಿಗೆ ಗಾಡಿ ಹಿಂದಿಂದ ಹೋದೆ, ಅವರ ಹಿಂದೆಯಿಂದಾನೆ. ಅವರು ಮುಂದೆಂದು ಮಾತಾಡ್ತಾ ಹೋದರು. ಸೀದಾ ಹೋಗಿ ಮುಂದಿನ ಬಾಗಿಲ ಹತ್ರ ಹೋದ್ರು. ನಾನು ಅದಕ್ಕಿಂತ ಮೊದಲು ಅವರು ಅನ್ಲಾಕ್ ಮಾಡ್ತಾರೆ ನಾನು ಯಾವಾಗಲೂ ಹೋಗುವಾಗ ಗಾಡಿಯನ್ನು.
ನಾನು ಅದು ಸೀಟದ್ದು ಈಚೆ ಸೈಡದ್ದು ಡೋರ್ ಓಪನ್ ಮಾಡಿ ಕೊಂಡೋಗಿದ್ದೆ ಐಟಮ್ ಅದನ್ನೆಲ್ಲ ಅಲ್ಲಿ ಇಟ್ಟು ಅವರು ಕೇಳಿದ್ರು ಎಂತ ಅಂತ ಹೇಳಿದ್ರು, ಇದೇ ನೋಡಿ ನಿಮಗೆ ಮನೆಯಿಂದ ಮನೆ ಕೊಂಡೋಗ್ಲಿಕ್ಕೆ ಅಂತ ಹೇಳಿದ್ರು. ಅಷ್ಟೇ ಹೇಳುವಾಗನೇ ಒಂದು ಟಪ್ಪ ಅಂತ ಗ್ಲಾಸ್ ಹೊಡೆಯಿತು. ನನಗೆ ಅಷ್ಟೇ ಗೊತ್ತು, ಮತ್ತೆಂತ ಗೊತ್ತಿಲ್ಲ ಅಲ್ಲಿ ಎಂತ ಆಯ್ತಂತ. ನಾನು ಎನ್ನಿಸಿದ ಅವರ ಗ್ಲಾಸ್ ಹೊಡೆದದ್ದು ತನ್ನಷ್ಟಕ್ಕೆ ಹೊಸ ಗಾಡಿ, ಯಾಕೆ ಅವರು ಗ್ಲಾಸ್ ಹೊಡೆದ್ರು ಅಂತ ಹೇಳಿ ಈಚೆ ನೋಡ್ಲಿಕ್ಕೆ ಬರುವಾಗ ಒಬ್ಬ ಗನ್ ಇಟ್ಕೊಂಡು ಬಂದ ನನ್ನ ಹತ್ರ. ಹೇಳಿದ ಅದರಲ್ಲಿ ಹೊಗೆ ಬರ್ತಾ ಇತ್ತು. ಅವನು ಹೇಳಿದ ತಿರುಕೊ ಮಾರುಂಗ ಅಂತ ಹೇಳಿ ನನ್ನನ್ನು ಓಡಿಸ್ಕೊಂಡು ಬಂದ. ನಾನು ಅಲ್ಲಿ ಬಿದ್ದೆ. ನಾನು ಎನಿಸಿದ್ದೆ ನನಗೆ ಕೂಡ ಎಂಥದ್ದು ಆಗಿದೆ ಅಂತ ಎನಿಸಿದೆ. ಆಮೇಲೆ ಅಲ್ಲಿಂದ ಓಡಿದೆ, ನಾನು ಆಫೀಸ್ ಹತ್ರ ಓಡಿ ಎಲ್ಲರೂ ಗೊಬ್ಬೆ ಹಾಕಿ ಓಡ್ತಾ ಇದ್ರು, ಯಾಕಂತ ಗೊತ್ತಾಗ್ಲಿಲ್ಲ. ನಾನು ಅಲ್ಲಿಂದ ಪುನಃ ಹಿಂದೆ ಓಡಿ ಬಂದೆ. ನೋಡುವಾಗ ಇವರು ಬಿದ್ದಿದ್ರು. ಅವರದಿಲ್ಲಿ ಈ ಮೇಲೆ ಇದು ಬಂದು ಅದರಲ್ಲಿ ರಕ್ತ ಬರ್ತಿತ್ತು ಫುಲ್. ಕಣ್ಣು ಚೂರು ಓಪನ್ ಇತ್ತು ಅಲ್ಲಿ ಅವರದ್ದು. ನನಗೆ ಎಂತಂತಾನೆ ಗೊತ್ತಿಲ್ಲ. ನಾನು ಅವ್ರನ್ನ ಎತ್ತಿದ್ದೆ, ಎಲ್ಲರ ಹತ್ರ ಗೊಬ್ಬೆ ಹಾಕಿದ್ದೆ, ಕರ್ಕೊಂಡು ಹೋಗಿ ಅವರನ್ನು ಅಂತ ಎಲ್ಲರೂ ಓಡಿ ಬಂದ್ರು. ಆಮೇಲೆ ಒಬ್ಬರು ಯಾರು ಆಂಬ್ಯುಲೆನ್ಸ್ ತಂದ್ರು ಕೊಂಡೋಗ್ಲಿಕ್ಕೆ. ಅದರಲ್ಲಿ ಹಾಕ್ಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು ಕೆಲವರು. ನಾನು ಹಾಕಿ ಕೊಂಡೋಗಿ ಅಂತ ಹೇಳಿದೆ, ಮತ್ತೆ ಹಾಕಿದ್ರು. ಮತ್ತೆ ಇಬ್ಬರು ಮುಂದೆಂದ ಇದ್ರು, ಅವರು ಪಾಪ ರಿಯಾಜ್ ಅಂತ ಇದ್ರು, ಅವರೆಲ್ಲರಿಗೂ ಫೋನ್ ಮಾಡಿ ಕರೆಸಿದ್ರು. ಮತ್ತೆ ಅವನು ಪಿಗ್ಮಿಗೆ, ಅವರು ಆಫೀಸಿಂದ ಬರುವಾಗ ನಮ್ಮ ಆಚೆ ಪಿಗ್ಮಿ ಅವರು ಬರ್ತಾರೆ, ಅವರು ಹೇಳಿದ್ದು ಅವರಿಗೆ ಸೆಕೆಂಡ್ ಕೊಟ್ಟು ಈಚೆ ಬಂದ್ರು. ನಾನು ಅವ್ರ ಹತ್ರ ನಾನು ಈಗ ಬರ್ತೇನೆ ಆಫೀಸಿಗೆ, ನಿಮ್ಮ ಹಣ ಕೊಡ್ತೇನೆ ನಿಲ್ಲಿ ಅಂತ ಹೇಳಿದೆ. ನಾವು ಅವ್ರ ಹತ್ರ ಫ್ರೆಂಡ್ಲಿಯಾಗಿ ಮಾತಾಡ್ತೇವೆ, ಅವರು ಕೂಡ ಹಾಗೆ. ಅವರು ಆಂಬ್ಯುಲೆನ್ಸ್ ತಗೊಂಡ್ಬಂದು ಮತ್ತೆ ನಾವು ಆಂಬ್ಯುಲೆನ್ಸ್ ಅಲ್ಲಿ ಅವರನ್ನು ಹಾಕಿ ನಾನು ಲಾಕ್ ಎಂತ ಮಾಡಲಿಲ್ಲ ಆಫೀಸಿಗೆ, ಅದಕ್ಕೆ ಸೀದಾ ಲಾಕ್ ಒಂದು ಹಾಕಿ ಬೀಗ ಹಾಕಿ ನಾನು ಸೀದಾ ಓಡಿ ಬಂದು ಆಂಬ್ಯುಲೆನ್ಸ್ ಅಲ್ಲಿ ಕುತ್ಕೊಂಡೆ. ಕುತ್ತಿಯಾರಾಚೆ ಬರುವಾಗ ಅವರ ಬಾಯಲ್ಲಿ ಸ್ವಲ್ಪ ಸೌಂಡ್ ಬಂತು, ಗುರ್ರ ಅಂತೇಳಿ ಅಷ್ಟೇ. ಮತ್ತೆಂತ ಮಾತಾಡ್ಲಿಲ್ಲ ಅವರು. ಫುಲ್ಲು ರಕ್ತದಲ್ಲಿದ್ರು ಅವರು. ಆಮೇಲೆ ಆಂಬ್ಯುಲೆನ್ಸ್ ಸೀದಾ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕೊಂಡೋದ್ರು. ಅಲ್ಲಿ ಇವರೆಲ್ಲ ಡಾಕ್ಟರ್ ಅಂತ ಕರೆದ್ರು, ಎಂತ ಅಂತ ಗೊತ್ತಿಲ್ಲ, ಎಲ್ಲ ಕೊಂಡೋಗಿ ಒಳಗೆ ಹಾಕಿದ್ರು ಅಲ್ಲಿ. ಆಮೇಲೆ ಅವರು ಒಳಗೆ ನೋಡ್ಲಿಕ್ಕೆ ಬಿಡ್ಲಿಲ್ಲ ಯಾರಿಗೂ. ನಮ್ಗೆ ಡಾಕ್ಟರ್ ಇದ್ದಾರೆ ಅಂತ ಹೇಳಿದ್ರು. ನಾನು ಇವರ ಮಕ್ಕಳಿಗೆ ಇಬ್ಬರಿಗೂ ಫೋನ್ ಮಾಡಿದ್ದೆ. ಒಬ್ಬ ಮಾತ್ರ ತಾಗಿತ್ತು ಫೋನ್, ಇನ್ನೊಬ್ಬನಿಗೆ ತಾಗ್ಲಿಲ್ಲ. ಆಮೇಲೆ ಅವನು ನಿನ್ನ ಮನೆಯಲ್ಲಿ ಹೇಳು ಅಂತ ಹೇಳಿದ್ದೆ, ಎಲ್ಲರಿಗೂ ಹೇಳು, ಅವರಿಗೆ ಗುಂಡು ಹಾಕಿದ್ದಾರೆ ಅಂತ ಅವನಿಗೆ ಕೂಡ ಕಾಲ್ ಮಾಡಿ ಹೇಳಿದ್ದೆ, ಚಿಕ್ಕವನಿಗೆ. ಆಮೇಲೆ ಅವರ ಮಿಸ್ಸಸ್ ಬಂದ್ರು, ಮತ್ತೆ ಅವರು ಕೂಡ ಹೋದ್ರು. ಮತ್ತೆ ಎಂತ ಗೊತ್ತಿಲ್ಲ, ನಾನಲ್ಲಿ ಕುತ್ಕೊಂಡಿದ್ದೆ. ಆಮೇಲೆ ತುಂಬಾ ಜನ ಒಟ್ಟಾಗ ಅವರು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇವರನ್ನು ಇಲ್ಲಿ ಯಾಕೆ ತಂದದ್ದು, ಅವರನ್ನು ಅಲ್ಲಿ ಕೊಂಡೋಗ್ಬೇಕಿತ್ತು. ಅದು ಕೂಡ ಆಯ್ತು ಅಲ್ಲಿ ಸ್ವಲ್ಪ. ಪುನಃ ಆಂಬ್ಯುಲೆನ್ಸಿಗೆ ಪುನಃ ಅವರನ್ನು ಶಿಫ್ಟ್ ಮಾಡಿದ್ರು ಅಷ್ಟೇ. ಮತ್ತೆ ಅಲ್ಲಿಂದ ನಾನು ಸೀದಾ ಯಾರೊಬ್ಬ ನನ್ನನ್ನು ಆಫೀಸಿಗೆ ತನಕ ಬಿಟ್ರು ಅಷ್ಟೇ. ಮತ್ತೆಂತ ಗೊತ್ತಿಲ್ಲ ನನಗೆ. ಅರ್ಧ ದಾರಿಗೆ ತನಕ ಹೋಗುವಾಗ ಜೀವ ಇತ್ತ? ಮಾತಾಡ್ತಿರ್ಲಿಲ್ಲ, ಕಣ್ಣು ಸ್ವಲ್ಪ ಒಂದು ಓಪನ್ ಇತ್ತು, ಎಂತ ಮಾತಾಡ್ತಿರ್ಲಿಲ್ಲ. ಅರ್ಧ ಜೀವ ಅಲ್ಲಿ ಕುತ್ತೆರಚಿ ಹೋಗುವಾಗ ಒಂದು ಸ್ವರ ಬಂತು ಅಷ್ಟೇ, ಗುರ್ರ ಅಂತೇಳಿ. ಅದು ಬಾಯಲ್ಲೆಲ್ಲ ರಕ್ತ ಎಲ್ಲ ಬರ್ತಾ ಇತ್ತಾಗ ತುಂಬಾ. ನಾನು ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಬಟ್ಟೆ ಕೇಳಿದೆ, ಮತ್ತೆ ಅದೊಂದು ಕೆಂಪು ಕಲರ್ ಬಟ್ಟೆ ಕೊಟ್ಟರು ಇಡ್ಲಿಕ್ಕೆ ಇಲ್ಲಿ. ಅದನ್ನು ಕೂಡ ಇಟ್ಟೆ, ರಕ್ತ ನಿಲ್ತಾ ಇರ್ಲಿಲ್ಲ, ಎಲ್ಲ ಹೋಗ್ತಾ ಇತ್ತು ಫುಲ್. ಆಂಬ್ಯುಲೆನ್ಸ್ ಎಲ್ಲ ರಕ್ತದಲ್ಲಿತ್ತು. ಎದೆಗೆ ಏನಾದ್ರು ಗುಂಡು ಬಿದ್ದಿತ್ತ? ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಹಂಗೆ ಓಪನ್ ಮಾಡಿದ್ರು. ನಾನು ಮುಟ್ಟಿದೆ, ಎಂತ ಇಲ್ಲ ಇಲ್ಲಿ, ನನಗೆ ಎಂತ ಕಾಣ್ಲಿಲ್ಲ. ಇಲ್ಲಿ ತನಕೆಲ್ಲ ಓಪನ್ ಮಾಡಿದ್ರು, ಹೊಟ್ಟೆ ತನಕ. ಕಾಲು ಎಲ್ಲ, ಶೂ ಎಲ್ಲ ತೆಗೆದಿದ್ರು. ಎಂತ ಇಲ್ಲ ಅಲ್ಲಿ, ಎಂತ ಇರ್ಲಿಲ್ಲ, ಎಂತ ಇಲ್ಲ. ಖಾಲಿ ಇದು ಮಾತ್ರ, ಇದು ಸ್ವಲ್ಪ ಮುಚ್ಚಿತ್ತು ಆಗ ಅವರು ಕ್ಲೀನ್ ಮಾಡಿದ್ಮೇಲೆ ಅಷ್ಟೇ ನೋಡಿದ್ದು. ಆಮೇಲೆ ನೋಡ್ಲಿಲ್ಲ ನಾನು. ಹಿಂದ್ಗಡೆ ಇಲ್ಲಿತ್ತು, ಇಲ್ಲಿ ಸ್ವಲ್ಪ ಹೊಟ್ಟೆ ಆಗಿದ್ದಾಗೆ ಇತ್ತು. ಅಂದ್ರೆ ಅವ್ರು ಇಲ್ಲಿಂದ ಹಾಕಿದ್ದು ಹಿಂದೆ ಮುಂದೆಯಿಂದ ಬಂದದ್ದ ಅಂತ ಗುಂಡು. ಆಫೀಸಲ್ಲಿ ಯಾರಾದ್ರೂ ಬಂದು ಇವರ ಬಗ್ಗೆ ಕೇಳೋದು, ಎಷ್ಟು ಗಂಟೆಗೆ ಬರ್ತಾರೆ ಅಥವಾ ಏನಾದ್ರು? ಈಗ ಲೋಕಲ್ ನಮ್ಮ ಮುದರಂಗಡಿ ಅವರೆಲ್ಲ ಬರ್ತಾರೆ, ಒಂದು ಕೇಳ್ತಾರೆ, ದನಿ ಇದ್ದಾರಾ ಕೇಳ್ತಾರೆ. ಇಲ್ಲ ಹೇಳಿದ್ರೆ ಆಯ್ತು ಎಷ್ಟೊತ್ತಿಗೆ ಬರ್ತಾರೆ ಕೇಳಿದ್ರೆ ಅವರು ಟೈಮ್ ಇಲ್ಲ, ಅವರ ನಂಬರ್ ಉಂಟಲ್ಲ ಕಾಲ್ ಮಾಡಿ ಅಂತ ಹೇಳ್ತೇನೆ ಅಷ್ಟೇ. ಮತ್ತೆ ಯಾರಿಗೆ ಬಿಡುದಿಲ್ಲ ಆಫೀಸ್ನೊಳಗೆ. ಈಗ ಬಂದ್ರೆ ಖಾಲಿ ಕೆಲಸದವರು ಇದ್ರೆ ಬರ್ತಾರೆ, ಹಣ ಎಲ್ಲ ತೆಕ್ಕೊಳ್ಳಿಕ್ಕಿದ್ರೆ ಅವರು ಬರ್ತಾರೆ, ಹಣ ಕೊಡು ಹೀಗೆ ಇದ್ರೆ ಕರೀತಾರೆ, ಅವರೇ ಕೊಟ್ಟು ಬಿಡು ಅಂತ. ಮತ್ತೆ ಯಾರು ಬರುದಿಲ್ಲ ಆಫೀಸ್ನೊಳಗೆ ಜಾಸ್ತಿ. ಅವರಿಲ್ಲದಾಗ ನಾನು ಲಾಕ್ ಹಾಕಿ ಇಡ್ತೇನೆ, ಯಾರು ಬರುದಿಲ್ಲ. ಅವರು ಬಂದ ಮೇಲೆ ಲಾಕ್ ಸ್ವಲ್ಪ ಓಪನ್ ಇರ್ತದೆ. ಅವರು ಯಾರಾದ್ರೂ ಬರುವಾಗ ಅಲ್ಲಿ ಕೇಳ್ತಾರೆ ಇದ್ರೆ ಮಾತ್ರ ಹೇಳ್ತೇನೆ. ಮತ್ತೆ ಅವ್ರು ಮಲಗಿದ್ರೆ ನಾನು ಅವರನ್ನು ಒಳಗೆ ಬಿಡುದಿಲ್ಲ ಮಾತಾಡ್ಲಿಕ್ಕೆ. ಅವ್ರು 5 ಗಂಟೆಗೆ ಬನ್ನಿ ಅಂತ ಹೇಳ್ತೇನೆ ಅವ್ರ ಹತ್ರ. ಅವರು ಡೈಲಿ ಅದೇ ಟೈಮಿಗೆ ಬರೋದಾ ರೆಸ್ಟ್ ಮಾಡೋಕೆ ಅಂತ ಹೇಳಿ? ಇಲ್ಲ, ಟೈಮ್ ಇಲ್ಲ. ರೆಸ್ಟ್ ಅಂದ್ರೆ ಕೆಲವು ಸಲ ರೆಸ್ಟೇ ಮಾಡೋದಿಲ್ಲ, ಫುಲ್ ಬಿಸಿ ಇರ್ತಾರೆ, ಯಾರ ಹತ್ರ ಮಾತಾಡ್ಲಿಕ್ಕೆ ಪುಸೋತಿಲ್ಲ. ಕಂಪೆನಿಗೆ ಹೋದ್ರೆ ಕೆಲವು ಸಲ ಬಂದು ಒಂದು ಟೈಮ್ ಇದ್ರೆ 3 ಗಂಟೆಗೆ, ಕೆಲವು ಸಲ 4 ಗಂಟೆಗೆ ಬಂದು ಸ್ವಲ್ಪ ಮಲಗ್ತೇನೆ ಹೇಳ್ತಾರೆ, ಸ್ವಲ್ಪ ಮಲಗ್ತಾರೆ ಅಷ್ಟೇ. ಅದು ಕೂಡ ನಿದ್ದೆಯಲ್ಲಿ ಬರ್ತದೆ, ಗಡಿ ಫೋನ್ ಬರ್ತದೆ. ಮತ್ತೆ ಹೇಳ್ತಾರೆ ನಿದ್ದೆ ಮಾಡ್ಲಿಕ್ಕೂ ಬಿಡುದಿಲ್ಲ ಅಂತ ಹೇಳ್ತಾರೆ ಅವರು. ಒಂದು 5 ನಿಮಿಷ ಕುತ್ಕೊಳ್ಳಿಕ್ಕೂ ಬಿಡುದಿಲ್ಲ ಅಂತ ಹೇಳ್ತಾರೆ.
ಕೆಲಸ ಇದ್ರೆ ಕಂಪೆನಿ ಮೊನ್ನೆ ಒಂದು ತಿಂಗಳೆಲ್ಲ ಕಂಪೆನಿ ಬೆಳಿಗ್ಗೆ 7 ಗಂಟೆಗೆ 6 ಗಂಟೆಗೆ ಹೀಗೆ ಬರ್ತಾರೆ ಕಂಪೆನಿಗೆ ಕೆಲಸಕ್ಕೆ ಅದನ್ನಿ ಹತ್ರ. ಅಲ್ಲಿ ಹೋಗ್ತಾರೆ, ಅಲ್ಲಿ ಚಹಾ ಕುಡಿತಾರೆ, ಪುನಃ ಹೋಗ್ತಾರೆ, ಎಲ್ಲಿ ಹೋಗುದಿಲ್ಲ. ಅಲ್ಲಿ ಒಳಗೆ ಅಲ್ಲಿ ಒಂದು ಆಫೀಸ್ ಉಂಟಂತೆ, ಮಾಡಿದಾರಂತೆ ಅಲ್ಲಿ ಕೂಡ ಒಂದು, ಅಲ್ಲಿ ಇರ್ತಾರೆ ಅಲ್ಲಿ ಆಫೀಸ್ ಒಳಗೆ. ಉತ್ತರ ಭಾರತದ ಮೂಲದವರು ಅಂತ ಹೇಳಿ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಈ 3 ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ಇದು ಸುಪಾರಿ ಕೊಟ್ಟು ಸಾಯಿಸಿದ್ದಾರೆ ಇವರನ್ನು ಅನ್ನುವಂತ ವಿಚಾರದಲ್ಲಿ. ಬಟ್ ಯಾರು ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ತನಿಖೆಯ ಮೂಲಕ ಕೂಡ ಗೊತ್ತಾಗಬೇಕಾಗಿದೆ. ಇವರನ್ನು ಶೂಟ್ ಮಾಡಿದ ನಂತರ ಇಲ್ಲಿ ಕೆಳಗಿನ ಪೇಟೆಯಿಂದಾಗಿ ನಂದಿಕೂರ್ನ ಕಡೆಗೆ ಹೋಗಿದ್ದಾರೆ. ಅಲ್ಲಿ ಒಂದಷ್ಟು ನೋಡಿದವರು ಇಂಟಿಮೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿಯ ಸ್ಥಳೀಯರ ಹತ್ರ ಕೇಳಿದಾಗ ಅವರು ಹೇಳಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ಅವರು ಸ್ಟ್ರಾಂಗ್ ಆಗಿದ್ರು, ಈ ಮುರದಂಗಡಿ ಪ್ರದೇಶದಲ್ಲಿ ಸ್ಟ್ರಾಂಗ್ ಆಗಿದ್ರು, ಯಾರನ್ನು ಕೂಡ ಕೇರ್ ಮಾಡ್ತಾ ಇರಲಿಲ್ಲ, ಅವರು ಎಲ್ಲದಕ್ಕೂ ಕೂಡ ಮುಂದೆ ಹೋಗ್ತಾ ಇದ್ರು. ಸೊ ಅವರನ್ನೇ ಮುಗಿಸಿದ್ರೆ ನಮಗೆ ಕಾಂಪಿಟೇಟರ್ ಯಾರೂ ಇಲ್ಲ ಅಂತ ಹೇಳಿ ಬೇರೆ ರಾಜ್ಯದವರು ಥಿಂಕ್ ಮಾಡಿದ್ರ ಅಂತೇಳಿ ಟೆಂಡರ್ ವಿಚಾರದಲ್ಲಿ ಏನಾದ್ರೂ ಗಲಾಟೆ ನಡೆಯಿತಾ ಈ ಅದಾನಿಯ ಒಳಗಡೆ. ಸೊ ಈ ಕಾರಣಕ್ಕಾಗಿ ಕೊಂದಿರಬಹುದಾ ಅನ್ನುವಂತಹ ಸಂಶಯ ಕೂಡ ಇದೆ ಅಂತೇಳಿ ಇಲ್ಲಿ ಸ್ಥಳೀಯರು ಹೇಳುವಂಥದ್ದು. ಅಂತ ಹೇಳಿದ್ರೆ ಇವರು ಒಂದು ಬಹುದೊಡ್ಡ ಮಟ್ಟದ ಟೆಂಡರ್ ಕೂಡ ಆಗಿತ್ತು. ಡೇವಿಡ್ ರವರಿಗೆ ಆ ಟೆಂಡರ್ ಸಿಗೋದ್ರಲ್ಲಿ ಇತ್ತ. ಸೊ ಈ ಕಾರಣದಿಂದಾಗಿ ಡೇವಿಡ್ ರನ್ನು ಮುಗಿಸಿದ್ರೆ ನಂತರ ಯಾರು ಕಾಂಪಿಟೇಟರ್ ಇಲ್ಲ ಅಂತೇಳಿ ಇವರಿಗೆ ಆಯ್ತಾ ಸುಪಾರಿ ಕಿಲ್ಲರ್ಸ್ಗೆ ಈ ಕಾಂಟ್ರಾಕ್ಟ್ ಅನ್ನು ಕೊಟ್ಟು ಇವರನ್ನು ಸಾಯಿಸಿದ್ರ ಅನ್ನುವಂತಹ ವಿಚಾರದಲ್ಲೂ ಕೂಡ ತನಿಖೆ ಆಗ್ಬೇಕಾಗಿದೆ. ನಿಮಗೆ ವಿಡಿಯೋ ವಿಜುವಲ್ ಅಲ್ಲಿ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಒಬ್ಬ ಬೈಕಲ್ಲಿದ್ದ, ನಂತರ ಒಬ್ಬ ಶೂಟ್ ಮಾಡಿದ್ದ, ಬಟ್ ಇದಕ್ಕಿಂತ ಮುಂಚೆ ಒಬ್ಬ ಇಂಟಿಮೇಷನ್ ಅನ್ನು ಕೊಟ್ಟಿದ್ದ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಘಟನೆ ನಡೆಯೋಕ್ಕಿಂತ ಮುಂಚೆ ಇಲ್ಲೊಬ್ಬ ಬಂದು ನೀರು ಕೂಡ ಕುಡಿದು ಹೋಗಿದ್ದ ಅಂತೇಳಿ ನಮಗೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಯಾರು ಕೊಟ್ಟಿದ್ದಾನೆ ಆ ವ್ಯಕ್ತಿ ಇಲ್ಲೊಬ್ಬ ನೀರು ಕುಡಿದು ಹೋಗಿದ್ದ ಇದಕ್ಕಿಂತ ಮುಂಚೆ ಒಂದೆರಡು ಗಂಟೆಯ ಮುಂಚೆ ಅನ್ನುವಂತಹ ವಿಚಾರದಲ್ಲಿ ಇಲ್ಲಿ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ನಮಗೆ ಆ CCTV ಫೂಟೇಜ್ ಅನ್ನು ನೋಡಿದಾಗ ಕೂಡ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಅವನು ಅಲ್ಲಿ ಇದ್ದಂತಹ ಜನರಿಗೆ ಕೂಡ, ಇಲ್ಲಿ ಇದ್ದಂತಹ ಸೇರಿದಂತಹ ಜನರಿಗೆ ಕೂಡ ಫೈರ್ ಮಾಡೋಕೆ ಶುರು ಮಾಡ್ತಾನೆ. ನೀವಿಲ್ಲಿ ಸ್ಪಷ್ಟವಾಗಿ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಆ ಎಂಡಲ್ಲಿ ಅವ್ರದ್ದು ಅಂಗಡಿ ಇದೆ, ಶಾಪ್ ಇದೆ. ಈ ಬೈಕ್ನವನು ಇಲ್ಲಿರ್ತಾನೆ, ಇಲ್ಲಿ ಬೈಕ್ನ ಸ್ಟ್ಯಾಂಡ್ ಅನ್ನು ಹಾಕಿ ಬೈಕನ್ನು ನಿಲ್ಲಿಸಿ ಅದರಿಂದ ಕೆಳಗೆ ಇಳಿದು ನೋಡ್ತಾ ಇರ್ತಾನೆ, ಅವ್ರು ಬರ್ತಾರಾ ಈ ಕಡೆಯಿಂದ ಅನ್ನುವಂತಹ ವಿಚಾರದಲ್ಲಿ ಅವರೇ ಅಂತೇಳಿ. ಸೊ ಅವನು ಕೂಡ ಕನ್ಫರ್ಮ್ ಮಾಡ್ತಾನೆ ಅವರೇ ಅಂತೇಳಿ. ಈ ಗನ್ ಇಟ್ಕೊಂಡಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಈ ಕಡೆಯಿಂದ ಬರ್ತಾನೆ, ಈ ಕಡೆಯಿಂದ ಬಂದು ತನ್ನ ಅಂಗಿಯ ಒಳಗಡೆ ಗನ್ನನ್ನು ಕೂಡ ಇಟ್ಕೊಂಡಿರ್ತಾನೆ. ಇಟ್ಕೊಂಡ ನಂತರ ಈ ಸೈಡ್ ಇಂದ ಬರ್ತಾನೆ, ಅವರ ಹಿಂದ್ಗಡೆಯಿಂದ ಹೋಗ್ತಾನೆ. ಇಲ್ಲಿ ಗಾಡಿ ಇರುತ್ತೆ, ಅವರ ಹಿಂದ್ಗಡೆಯಿಂದ ಹೋಗ್ತಾನೆ. ನಂತರದಲ್ಲಿ ಶೂಟ್ ಮಾಡುವಂತಹ ವಿಜುವಲ್ಸ್ ಅನ್ನು ನೀವು ಈಗಾಗಲೇ ನೋಡಿದ್ರಿ ಯಾವ ರೀತಿಯಾಗಿ ಅಂತೇಳಿ. ನನಗೆ ಇಲ್ಲಿ ಆಶ್ಚರ್ಯ ಆಗಿರುವಂತಹ ಘಟನೆ ಏನು ಅಂತ ಹೇಳಿದ್ರೆ, ಆ ಶೂಟ್ ಮಾಡಿದ ನಂತರ ರಾಜಾರೋಷವಾಗಿ ನಾರ್ಮಲ್ ಆಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸುಪಾರಿ ಕಿಲ್ಲರ್ಸ್ ಆಗಿರ್ಬೋದು, ಶಾರ್ಪ್ ಶೂಟರ್ಸ್ ಅಂತೇಳಿ ಪಕ್ಕಾ ಗೊತ್ತಾಗುವಂಥದ್ದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಭಯ ಇಲ್ಲ, ಏನಿಲ್ಲ, ಯಾರು ನೋಡ್ತಾ ಇದ್ದಾರೆ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಥವಾ ನಮ್ಮನ್ನು ಹಿಡಿತಾರೆ ಅನ್ನುವಂತಹ ಭಯ ಕೂಡ ಅವರಿಗೆ ಇಲ್ಲ. ಅಲ್ಲೇ ನಿಂತಿದ್ದಾನೆ, ಕೂಲಾಗಿ ನಿಂತು ಅಲ್ಲಿ ಆ ಕಡೆ ಈ ಕಡೆ ಹೆಲ್ಮೆಟೂನು ಹಾಕದೆ ಗಾಡಿ ಹತ್ತಿ ಸೀದಾ ಹೋಗ್ತಾರೆ ಅಂತ ಹೇಳಿದ್ರೆ, ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ ಯಾವ ರೀತಿಯಾಗಿ ಇವರು ಸೆಟ್ ಆಗಿ ಬಂದಿದ್ರು ಅಂತೇಳಿ. ಅಂತ ಹೇಳಿದ್ರೆ ಇವರನ್ನು ಸಾಯಿಸ್ತೇವೆ, ನಾವು ಒಳಗೋದ್ರೂ ಕೂಡ ಪರವಾಗಿಲ್ಲ ಅಂತೇಳಿ, ವಿಚ್ ಮೀನ್ಸ್ ಇವರನ್ನು ಸಾಯಿಸಲೇಬೇಕು ಅಂತೇಳಿ ದೊಡ್ಡ ಮಟ್ಟದ ಅಮೌಂಟ್ ಕೂಡ ಸೆಟ್ಲ್ ಆಗಿದೆ ಅಂತೇಳಿ ಕೂಡ ಇಲ್ಲಿ ಅನ್ಸುತ್ತೆ. ಸೊ ಆ ಕಾರಣಕ್ಕಾಗಿ ದೊಡ್ಡ ಕೈಗಳೇ ಇದೆ ಅಂತೇಳಿ ಅನ್ಸುತ್ತೆ. ಸೊ ಈ ಕಾರಣದಿಂದಾಗಿ ಇವರು ಇಷ್ಟು ರಾಜಾರೋಷವಾಗಿ ಯಾವುದೇ ಕೇರ್ ಇಲ್ಲದೆ ಶೂಟ್ ಮಾಡಿಕೊಂಡು ಹೋಗಿದ್ದಾರೆ. ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಎಸ್ಕೇಪ್ ಆಗೋಕೆ ಪ್ರಯತ್ನ ಪಟ್ಟಂತೆ ಪೊಲೀಸರಿಗೂ ಕೂಡ ಫೈರ್ ಮಾಡೋಕೆ ಪ್ರಯತ್ನ ಪಟ್ಟಿರುವಂತಹ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಗಾಯ ಕೂಡ ಆಗಿದೆ. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೂಡ ಪಡೀತಾ ಇದ್ದಾರೆ. KMC ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೂಡ ಆ ಆರೋಪಿ ಪಡೀತಾ ಇದ್ದಾನೆ. ಇಷ್ಟು ದೊಡ್ಡ ಇದೊಂದು ಪ್ರದೇಶ ಮುರದಂಗಡಿ ಅನ್ನುವಂಥದ್ದು, ಎಷ್ಟು ಜನಸಂದಣಿ ಇರುವಂತಹ ಪ್ರದೇಶ, ರಾಜಾರೋಷವಾಗಿ ಇಲ್ಲಿ ಬಂದು ಏಕಾಏಕಿಯಾಗಿ ಶೂಟ್ಔಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಚೂರು ಕೇರೆ ಇಲ್ಲ ರೀ. ಪಾಪ ಅಲ್ಲಿ ಎದುರುಗಡೆಯಿಂದ ಮಕ್ಕಳು ಓಡ್ತಾ ಬರ್ತಾ ಇದ್ರು. ಆ ಟೈಮಲ್ಲಿ ಮಕ್ಕಳ ಮೇಲೇನು ಕೂಡ ಶೂಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇತ್ತು. ಸೊ ಒಂದು ಮಾಹಿತಿಯ ಪ್ರಕಾರ 2 ವರ್ಷದ ಹಿಂದೆ TG ಅನ್ನುವಂತ ಕಂಪನಿ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇತ್ತು. ಅವರಲ್ಲಿ ವರ್ಕರ್ ಇರಲಿಲ್ಲ, ಸರಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈ TG ಕಂಪನಿಯ ಕೆಲಸ ಕೂಡ ಅವರ ಕೈಯಿಂದ ತಪ್ಪಿತ್ತು. ನಂತರ ಇದು ಡೇವಿಡ್ ರವರ ಕಾಂಟ್ರಾಕ್ಟ್ ಬೇಸ್ ಅಲ್ಲೂ ಕೂಡ ಅದಾನಿ ಪವರ್ ಲಿಮಿಟೆಡ್ ಕೂಡ ಡೇವಿಡ್ ರವರಿಗೆ ಒಪ್ಪಿಸಿರುವಂತದ್ದು. ಸೊ ಈ ಕಾರಣದಿಂದಾಗಿ TG ಇಂದ ಒಂದಷ್ಟು ದುಡ್ಡು ಡೇವಿಡ್ ರವರಿಗೆ ಬರಬೇಕಾಗಿದೆ ಅನ್ನುವಂತಹ ಒಂದಷ್ಟು ಮಾಹಿತಿ ಹರಿದಾಡ್ತಾ ಇದೆ. ಏನಿದ್ರು ಕೂಡ ಪೊಲೀಸ್ ತನಿಖೆಯಲ್ಲಿ ಬಯಲಿಗೆ ಬರಬೇಕಾಗಿದೆ ಸುಳ್ಳೋ ಸತ್ಯನಾ ಅಂತ ಹೇಳಿ. ಲೀಗಲ್ ಆಗಿ ಫೈಟ್ ಮಾಡ್ತಾ ಇದ್ರು ಡೇವಿಡ್ ಅವರು, ನಂತರದಲ್ಲಿ ಕೊಡೋಕೆ ಆಗದಂತಹ ಕಾರಣಕ್ಕಾಗಿ. ಅಥವಾ ನಿಮ್ಮ ಹೆಸರೇನು? ನನ್ನ ಹೆಸರು ಸಂತೋಷ್ ಕುಮಾರ್. ನಾನು ಗಾರ್ಡನ್ನಲ್ಲಿ ಕೆಲಸ ಮಾಡುದು ವಿಸ್ತಾ ಕಂಪನಿಯಲ್ಲಿ. ಇಷ್ಟದವರು ಎಲ್ಲ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರಂತೆ, ಹೌದಾ?
ಹಾಂ, ಎಲ್ಲ ಕಂಪನಿ ಅವರು ನೋಡ್ಕೊಳ್ತಾರೆ. ಒಳಗಡೆ ನಿಮ್ಮದು ಇದು ಟವರ್ ಪಾಸ್ ಆಗ್ತದೆ, ಕರೆಂಟ್ ಎಲ್ಲ. ಹಾಸನ, ಇದು ಚಿಕ್ಕಮಗಳೂರು ಆ ಕಡೆ ಎಲ್ಲ ಹಿಂದಿ ಅವರು ಜಾಸ್ತಿ ಇದ್ದಾರೆ. ವಿಸ್ತಾ ಇಸ್ ಅ ಡಿಫ್ರೆಂಟ್ ಪಾರ್ಟ್, ಇವ್ರದ್ದೇನಿದ್ರು ಕೂಡ ಸಿವಿಲ್ ಕನ್ಸ್ಟ್ರಕ್ಷನ್. ಸೊ ಹೀಗಾಗಿ ಒಂದು ದೊಡ್ಡ ಕಾಮಗಾರಿಯ ಕೆಲಸ ಕೂಡ ಸಿಕ್ಕಿತ್ತು ಅನ್ನುವಂಥ ಮಾಹಿತಿ ಡೇವಿಡ್ ರವರಿಗೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಈ ಏರಿಯಾದಲ್ಲಿ ಫೈಟ್ ಮಾಡ್ತಾ ಇದ್ದಿರುವಂಥದ್ದು ಬರೀ ಡೇವಿಡ್ ಮಾತ್ರ. ಅದನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಫೈಟ್ ಮಾಡ್ತಾ ಇರಲಿಲ್ಲ. ಎಲ್ಲನೂ ಕೂಡ ಹೊರಗಡೆಯಿಂದ ಬರ್ತಾ ಇದ್ರು, ಕಾಂಟ್ರಾಕ್ಟ್ ಮಾಡ್ತಾ ಇದ್ರು, ಅವರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದ್ರು. ಬಟ್ ಇಲ್ಲಿ ಒಂದು ಗತ್ತು ತಾಕತ್ತು ಕೂಡ ಆ ಡೇವಿಡ್ಗೆ ಇತ್ತು. ನಮ್ಮವರಿಗೇನೆ ಕೆಲಸ ಸಿಗಬೇಕು ಅನ್ನುವಂಥ ವಿಚಾರದಲ್ಲಿ ನಾವೆಲ್ಲವನ್ನೂ ಕೂಡ ಮಾರಿ ಬಿಟ್ಟಿದ್ದೀವಿ. ಏರ್ಪೋರ್ಟ್ ಆಗಿರ್ಬೋದು, ಮತ್ತೊಂದು ಎಲ್ಲವನ್ನೂ ಕೂಡ ಮಾರಿ ಬಿಟ್ಟಿದ್ದೀವಿ. ಈಗ ಹೊರಗಡೆಯಿಂದ ಎಲ್ಲರೂ ಕೂಡ ಕೆಲಸಕ್ಕೆ ಬರ್ತಾ ಇದ್ದಾರೆ. ಬರುವಂಥದ್ದು ತಪ್ಪು ಅಂತೇಳಿ ಹೇಳೋದಿಲ್ಲ. MRPL ಆಗಿರ್ಬೋದು, ಎಲ್ಲಾನು ಕೂಡ ಜಾಸ್ತಿ ನಮ್ಮವರಿಗೆ ಕೆಲಸ ಸಿಗ್ತಾ ಇಲ್ಲ, ತುಳುನಾಡಿನವರಿಗೆ ಕೆಲಸ ಸಿಗ್ತಾ ಇಲ್ಲ. ಸಿಗಬೇಕು ಅನ್ನುವಂಥ ಪ್ರಯತ್ನದಲ್ಲೂ ಕೂಡ ಪಡ್ತಾ ಇದ್ದಾರೆ. ಬಟ್ ಎಲ್ಲವನ್ನು ಮಾರಿದ್ರೆ ಹೇಗೆ ಸ್ವಾಮಿ ನಮ್ಮವರಿಗೆ ಕೆಲಸ ಸಿಗೋಕೆ ಸಾಧ್ಯ? ಸೊ ಈ ಕಾರಣದಿಂದಾಗಿ ನಮ್ಮವರಿಗೆ ಕಾಂಟ್ರಾಕ್ಟ್ ಸಿಗಬೇಕು, ನಮ್ಮವರಿಗೆ ಕೆಲಸ ಸಿಗಬೇಕು ಅಂತೇಳಿ ಎಷ್ಟೋ ಜನ ಪ್ರಯತ್ನ ಪಡುವವರು ಕೂಡ ಇದ್ದಾರೆ. ಈಗ ಶೂಟ್ ಮಾಡೋಕೆ ಬಂದಿದ್ರು 3 ಜನ. ಸೊ ಇವರು ಈ ಶೂಟ್ ಮಾಡುವಂತಹ ಹಂತಕ್ಕೆ ಬರೋಕೆ ಸಾಧ್ಯನೇ ಇಲ್ಲ, ಅವರು ಧೈರ್ಯವನ್ನು ತೋರಿಸೋಕೆ ಸಾಧ್ಯನೇ ಇಲ್ಲ. ಇದರ ಹಿಂದೆ ಒಂದು ದೊಡ್ಡದಾದ ಬೇರಿದೆ. ಆ ಬೇರವನ್ನು ಹೊರ ತೆಗಿಲೇಬೇಕು, ಅವರನ್ನು ಅರೆಸ್ಟ್ ಮಾಡಲೇಬೇಕು, ಅವರಿಗೂ ಕೂಡ ಶಿಕ್ಷೆಯನ್ನು ಕೊಡಲೇಬೇಕು ಅನ್ನುವಂಥ ವಿಚಾರದಲ್ಲಿ ಆ ಬೇರು ಯಾವುದು? ಒಂದು ವೇಳೆ ಆ ಬೇರನ್ನು ಪತ್ತೆ ಹಚ್ಚೋಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವಂಥ ವಿಚಾರದಲ್ಲೂ ಕೂಡ ಸ್ಥಳೀಯರು ಹೇಳಿರುವಂತ. ಸೊ ಅಲ್ಲಿ ಸ್ಥಳದಲ್ಲಿ ಹೋಗಿ ನಾವು ಕೇಳುವಾಗ ಅಲ್ಲಿಯ ಪಕ್ಕದಲ್ಲಿ ಇರುವಂತ ಅಂಗಡಿಯವರು ಕೂಡ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ಹೊರ ರಾಜ್ಯದವರು ಬಂದು ಹಿಂದಿಯಲ್ಲಿ ನಮಗೆ ದರ್ಬಾರನ್ನು ಕೂಡ ಮಾಡ್ತಾರೆ, ನಾವೇನಾದ್ರೂ ಮಾತಾಡಿದ್ರೆ ಅವರು ನಮಗೆ ಎದುರು ಮಾತಾಡ್ತಾರೆ ಅನ್ನುವಂತಹ ವಿಚಾರದಲ್ಲಿ. ಒಂದು ರೂಮ್ ಇದ್ರೆ ಅದರಲ್ಲಿ 50 ಜನವನ್ನು ಕೂಡ ನಿಲ್ಲಿಸ್ತಾರೆ ಅನ್ನುವಂತಹ ವಿಚಾರದಲ್ಲಿ ಹೊರಗಡೆಯವರು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತ. ಸರಿಯಾಗಿ ಪರಿಶೀಲನೆ ಮಾಡುವುದಿಲ್ಲ ಅಂತೇಳಿ. ದಯಮಾಡಿ ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಕೆಲಸಕ್ಕೆ ಅಂತೇಳಿ ಯಾರಾದರೂ ತೆಗೆದುಕೊಳ್ಳುವುದಾದ್ರೂ ದಯಮಾಡಿ ಅವರು ಎಲ್ಲಿಯವರು ಏನು ಎತ್ತ ಆಧಾರ್ ಕಾರ್ಡ್ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಪರಿಶೀಲಿಸಿ. ರೂಮ್ ಕೊಡುವವರು ಕೂಡ ಅಷ್ಟೇ. ಅಲ್ಲಿ 3-4 ದಿನದ ಹಿಂದೆ ಕೂಡ ರೂಮ್ ಮಾಡಿ 3 ಜನ ಅವರೇ ಇದ್ರಂತೆ. ಅಂದ್ರೆ ಈ ಡೇವಿಡ್ ರವರು ಹೋಗುವಂತ ಬರುವಂತ ಎಲ್ಲವನ್ನು ಕೂಡ ಗಮನಿಸಿದ್ರು ಇವುಗಳು. ಯಾವಾಗ ಹೋಗ್ತಾರೆ, ಯಾವಾಗ ಬರ್ತಾರೆ, ಯಾವಾಗ ನಮಗೆ ಇವರನ್ನು ಎತ್ತೋಕೆ ಟೈಮ್ ಫಿಕ್ಸ್ ಮಾಡ್ಬೋದು ಅನ್ನುವಂತ ವಿಚಾರದಲ್ಲಿ ಅಲ್ಲಿ ಅಂಗಡಿಯವರ ಹತ್ರನೂ ಕೂಡ ಮಾತಾಡಿದಾಗ ಅವರು ಹೇಳಿರುವಂತದ್ದು ಅದನ್ನೇ. ನಮ್ಮ ಹತ್ರ ಬಂದ್ರೆ ಅದು ಕೊಡು ಇದು ಕೊಡು ಜಬರ್ದಸ್ತಿ ಮಾಡ್ತಾರೆ, ಬೈತಾರೆ, ಕೇಳೋದಿಲ್ಲ. ಏನೇನೋ ಸಿಗರೇಟ್ ಮತ್ತೊಂದು ಮಗದೊಂದು ಕುಡಿದು ಎಲ್ಲ ಬರ್ತಾರ್ರಿ. ಒಮ್ಮೆ ಆದಿತ್ಯವಾರ ನಮ್ಮ ಊರಿಗೆ ಬನ್ನಿ, ಯಾವ ರೀತಿಯಾಗಿ ಇದೆ ಅನ್ನುವಂಥ ವಿಚಾರದಲ್ಲೂ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತೇಳಿ. ಸೊ ಹಾಗಾಗಿ ಇದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ನಾನು ಸಾರ್ವಜನಿಕರು ಇಷ್ಟೇ ವಿನಂತಿ ಮಾಡೋದು, ಇಲ್ಲಿ ನಮ್ಮ ಬೇರೆ ಬೇರೆ ರಾಜ್ಯದವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಯಾವುದೇ ಪುರಾವೆಗಳಿಲ್ಲದೆ ನಾವು ಬಾಡಿಗೆ ರೂಮು ಕೊಡೋದು ಇದು ಭಾಳ ಆತಂಕಕಾರಿಯ ಬೆಳವಣಿಗೆ. ಇದೇ ಕಾರಣದಿಂದ ನಮ್ಮ ಮುದ್ರಂಗಡಿ ಇದಕ್ಕೆ ಒಂದು ಅಹಿತಕರಗಳಿಗೆ ಸಾಕ್ಷಿ ಆಯಿತು. ಇನ್ನು ಮುಂದೆ ಸಾರ್ವಜನಿಕರು ಎಲ್ಲ ಬಾಡಿಗೆ ರೂಮನ್ನು ಕೊಡುವಾಗ ಸ್ವಲ್ಪ ಎಚ್ಚರದಿಂದ ಕೊಟ್ಟರೆ ಭಾಳ ಒಳಿತು. ಇದರ ಬಗ್ಗೆ ಸ್ಥಳೀಯ ಪಂಚಾಯತ್ಗಳು ಕೂಡ ಸ್ವಲ್ಪ ಮುತುವರ್ಜಿಯನ್ನು ವಹಿಸಿ ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಸ್ವಲ್ಪ ಜಾಗೃತವಾಗಿರಬೇಕಂತ. ಬೇರೆ ಬೇರೆ ರಾಜ್ಯದವರು ಇಲ್ಲಿ ಬಂದು ನಮ್ಮ ಮುದ್ರಂಗಡಿ, ಪಣಿಯೂರು, ಎಲ್ಲೂರು, ಅದಮಾರು ಎಲ್ಲ ಆಸುಪಾಸಿನಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಬಾಡಿಗೆ ಜಾಸ್ತಿ ಕೊಡ್ತಾರೆ, ಆಮಿಷ ಎಲ್ಲ ಒಡ್ಡಿ ಹೀಗೆಲ್ಲ ಕೊಡ್ತಾರೆ. ಅಂದರೆ ಅವಳ ಕೆಲವರಿಗೆ ಪುರಾವೆ ಇರುವುದಿಲ್ಲ, ಆಧಾರ್ ಕಾರ್ಡ್ ಅದು ಏನೂ ಇರುವುದಿಲ್ಲ. ಹಾಗೆ ನಾನು ಬಾಡಿಗೆದಾರರು ಕೊಡುವಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ಅಂತ. ಅವರ ಎಲ್ಲ ಸ್ವಲ್ಪ ಪರಿಶೀಲಿಸಿ ಒಂದು ಬಾಡಿಗೆ ರೂಮ್ ಕೊಟ್ಟರೆ ಸ್ವಲ್ಪ ಒಳಿತು. ಇಂಥ ಬೆಳವಣಿಗೆ ಇನ್ನು ಮುಂದೆ ಆಗದಂತೆ ನಾವು ಕೂಡ ನಮ್ಮದು ಕೂಡ ಸಾಮಾಜಿಕ ಜವಾಬ್ದಾರಿ ಗ್ರಾಮಸ್ಥರದ್ದು, ನಾವು ಸ್ವಲ್ಪ ಎಚ್ಚರ ವಹಿಸಬೇಕಂತ ನನ್ನ ಅಭಿಪ್ರಾಯ ಅಷ್ಟೇ.